ಸಾಕಷ್ಟು ಜನ ನಿಮಗೆ ಪ್ರಶಂಸೆಗಳ ಸುರಿಮಳೆಯನ್ನು ಸುರಿಸಿದ್ದಾರೆ. ಅದರೊಟ್ಟಿಗೆ ಮೊನ್ನೆನೂ ಕೂಡ ಹೇಳಿದ್ರಿ ಕೂಡ ಜಮೀನೆಲ್ಲ ತಗೊಂಡಿದ್ದಾರೆ ಅಂತ. ಬಿಗ್ ಬಾಸ್ ದುಡ್ಡು ಬಂತ, ಏನ್ ಮಾಡಿದ್ರಿ, ಏನೆಲ್ಲ ಪ್ಲಾನ್ಸ್ ಇದೆ ಅಂತ? ಇನ್ನೊಂದು ಹೇಳ್ಬೇಕಂದ್ರೆ ಬಿಗ್ ಬಾಸ್ ದುಡ್ಡು ಇನ್ನೊಂದು 15 ದಿನ ಆಗ್ಬೋದು ಬರೋದು. ಬಂದೈತೆ, ಅಕೌಂಟ್ ಬರೋದು ಇನ್ನೊಂದು 15 ದಿನ ಆಗ್ಬೋದು. ಏನಿಲ್ಲ ಶಿಷ್ಯ, ಬೆಳಿಗ್ಗೆನೆ ತಲೆಗೂಡ ಬಿಡ್ತಾ ಇದೆಯಲ್ಲೋ. ಎರಡನೇದು ನಾನು ಕೇಳೋದು ಅದೇ ಕಾರಣ. ಈಗ 1 ಎಕರೆ ಜಮೀನೇ 50 ಲಕ್ಷ, 20 ಎಕರೆ ಜಮೀನು ಎಲ್ಲಣ್ಣ ತಕ್ಕಾದದು. ಈಗ ಗೊತ್ತಾಯ್ತು. ಏನು 1 ಎಕರೆಗೆ 1 ಲಕ್ಷವಾ? ಯಾರು ಕೊಟ್ಟರು? 1 ಎಕರೆಗೆ ಒಂದು 2 ಲಕ್ಷಕ್ಕೆ 1 ಎಕರೆ ಯಾರು ಕೊಟ್ಟರು? ಅದು ಗೊತ್ತಿಲ್ಲ ಅದು ಹೆಂಗಿದಾಯ್ತು ಅಂತ. ದುಡ್ಡು ಬರ್ತದೆ ಇನ್ನೊಂದು 15 ದಿನದಲ್ಲಿ ಬರ್ತದೆ. ಆ್ಯಕ್ಚುಲಿ ಪ್ರದೀಪ್ ಈಶ್ವರ್ ಅವರು ಮೊನ್ನೆ ಇದರಲ್ಲಿ ಹೇಳ್ತಾ ಇದ್ರು, ಆ್ಯಕ್ಚುಲ್ ಬಿಗ್ ಬಾಸ್ ವಿನ್ನರು ಗಿಲ್ಲಿ ನಟ್ ಅವರಲ್ಲ, ನಿರ್ಮಲಾ ಸೀತಾರಾಮನ್ ಅವರು ಅಂತ ಹೇಳ್ಬಿಟ್ಟು. ಅಣ್ಣ ನನ್ಗೆ ಹುಚ್ಚಿಡ್ದಿದ್ಯಾ ಅಣ್ಣ? ಟ್ಯಾಕ್ಸ್ ಎಲ್ಲ ಕಟ್ಟಾಗಿ ಇದು ಬರುತ್ತೆ ಅಂತ ಹೇಳ್ಬಿಟ್ಟು ಅದನ್ನ ನೀವು ನಿಮ್ ಗಮನಕ್ಕೂ ಬಂದಿರುತ್ತೆ. ನೋಡಿದಾಗ ಆ ಫೀಲ್ ಏನ್ ಅನ್ನಿಸ್ತು ಅಂತ? ಅದೇ ಎಲ್ಲದಕ್ಕಿಂತ ಹೆಚ್ಚಾಗಿ ಅಲ್ಲಿ ಮಾತಾಡೋರಲ್ಲ, ಅಟ್ಲೀಸ್ಟು ಹಿಂಗೆ ಬಿಗ್ ಬಾಸ್ ಅಸೆಂಬ್ಲಿ, ಅದು ಸಖತ್ ಖುಷಿ ಆಯಿತು. ಈಗ ನಾನು ಅದು ನೋಡ್ತಾ ಇರ್ತೀನಿ ಸರ್. ಈಗ ಮಾತಾಡೋದು, ಈ ರಾಜಕೀಯ ನಾಯಕರುಗಳು ಮಾತಾಡೋದೆಲ್ಲ ನೋಡ್ತಾ ಇರ್ತೀನಿ. ಅಲ್ಲಿ ಈಗ ನಮ್ಮದೊಂದು ಟಾಪಿಕ್ ತಗೊಂಡು ಮಾತಾಡಿದ್ರೆ ನಂಗೆ ಖುಷಿ ಆಯಿತು ಸರ್. ಇಲ್ಲಿ ಗಂಟೆ ರೀಚ್ ಆಗೋದಲ್ಲ, ಅಸೆಂಬ್ಲಿ ಗಂಟೆ ಬಿಗ್ ಬಾಸ್ ಒಂದು ಶೋಲಿ ವಿನ್ ಆಗಿರೋದು ಸಖತ್ ಖುಷಿ ಆಯಿತು ಸರ್. ಅಯ್ಯೋ ನಿನ್ನ ಮನ್ಕ ಯೋಗ ಏನೇನೋ ತಿಳ್ಕೊಂಡ್ಬಿಟ್ಟಿದೆಯಲ್ಲೋ. ಈ ಪುಸ್ತಕ ಎಲ್ಲ ಯಾವಾಗ ಓದ್ಕೊಂಡೆ ನೀನು? ನಿನ್ನೆ ಅಷ್ಟೇ ದರ್ಶನ್ ಅವರ ಬರ್ತ್ಡೇ ಇತ್ತು. ಸೊ ಬರ್ತ್ಡೇ ವಿಶ್ ಮಾಡಿದ್ರಿ. ಸೊ ಹೆಂಗ್ ಅನ್ನಿಸ್ತು, ಯಾವ ತರ ಅನ್ನಿಸ್ತು, ಯಾವಾಗ ಭೇಟಿ ಆಗ್ತೀರಾ ಅಂತ? ಕರೆಕ್ಟಾಗಿ ಹೇಳ್ತಿದ್ದೀರಾ ನೀವು. ಅದೇ ನಾನು ಹೇಳಿದ್ನಲ್ಲ, ನಾವೀಗ ಅವಕಾಶ ಇಲ್ಲ, ನಾನು ಅಲ್ಲೇ ಹೋಗಿ ಮೀಟ್ ಮಾಡುವ. ಆಮೇಲೆ ನಮ್ಮ ದರ್ಶನವನ್ನು ನಾನು ಅಲ್ಲಿ ನೋಡೋಕೆ ಇಷ್ಟಪಡೋದಿಲ್ಲ. ಆಚೆ ಬರಬೇಕು, ಅವ್ರ ಮನೇಲಿದ್ದಾಗಲೋ ಮನೆಗೆ ಹೋಗಿ ಅವ್ರನ್ನ ಮಾತಾಡಿಸಿ ಒಂದು ಅದು ಆ ಫೀಲೇ ಬೇರೆ ಅಲ್ವಾ. ಅದಕ್ಕೆ ಕಾಯ್ತೀನಿ. ಅದು ಬಂದಾಗ ಹೋಯ್ತೀನಿ ಮನೆಗೆ. ಮೊನ್ನೆ ಅಷ್ಟೇ ಬಿಗ್ ಬಾಸ್ ಅವ್ರದೆಲ್ಲಾನು ಕೂಡ ರಿಯೂನಿಯನ್ ಫಂಕ್ಷನ್ ಆಗಿತ್ತು. ಸೊ ಹೆಂಗಿತ್ತು, ಎಂಜಾಯ್ ಮಾಡಿದ್ರಿ, ಯಾವ ತರ ಇತ್ತು? ವ್ಯಾಲೆಂಟೈನ್ಸ್ ಡೇ ಬೇರೆ ಬಂದಿತ್ತು. ಯಾರಾದ್ರೂ ಪ್ರಪೋಸ್ ಮಾಡಿದ್ರ ಇನ್ಸ್ಟಾಗ್ರಾಮ್ ಅಲ್ಲೆಲ್ಲಾನು? ಟೈಮ್ ಇರಲ್ಲ ನಿಮ್ಗೆ ನೋಡೋದಕ್ಕೆ. ಸೊ ಏನೋ ಸ್ಕೀಮ್ ಆಗ್ತಾವನಿ? ಏನಿಲ್ಲ ಅಣ್ಣ, ಆ ಥರ ಯಾರು ಪ್ರಪೋಸ್ ಏನು ಮಾಡಲಿಲ್ಲ. ವ್ಯಾಲೆಂಟೈನ್ಸ್ ಡೇ ಅದೇ ಹಂಪಿ ಉತ್ಸವಕ್ಕೆ ಪ್ರೋಗ್ರಾಮ್ ಇತ್ತಲ್ಲ, ಅಲ್ಲೋದು. ಶಿವರಾತ್ರಿ ಪ್ರೋಗ್ರಾಮ್ಗಳು ಒಂದು 3-4 ಅಲ್ಲಿ ಬಿಜಿ ಆಗ್ಬಿಟ್ಟೆ. ಹಂಗೆ ಹಿಂಗೆ ನಡೀತಾ ಇದೆ ಜೀವನ. ಸೊ ಏನು ಮಾಡಬೇಕು ಅಂತ ಅನ್ಕೊಂಡಿದ್ರ ಬಿಗ್ ಬಾಸ್ ಇಂದ ಬಂದಿರುವಂಥ ಅಮೌಂಟ್ನ? ಅದೇ ನಾನು ಮುಂಚೆನೇ ಹೇಳಿದ್ನಲ್ಲ, ಜಮೀನು ತಗೋಬೇಕು ಅಂತ ನನಗೆ ಆಸೆ ಐತೆ. ಅಷ್ಟಕ್ಕೆಲ್ಲ ಇನ್ನೊಂದು ದುಡ್ಡು ಕೂಡಿಕ್ಕಿ ಸೇರಿಸ್ಬಿಟ್ಟು ಒಂದು ಜಮೀನು ತಗೊಂಡು ಮನೆಗಿನೇ ಇನ್ನೂ ಚೆನ್ನಾಗಿರೋದು ಒಂದು ಮನೆಗಿನೇ ಕಟ್ಕೊಂಡು ಇರಬೇಕು ಅಂತ ಆಸೆ. ಅರ್ಥ ಆಯ್ತು ನನಗೆ, ಈಗ ಅರ್ಥ ಆಯ್ತು. ರಿಯೂನಿಯನ್ ಫಂಕ್ಷನ್ ಅಲ್ಲಿ ಹೇಳ್ತಾ ಇದ್ರಿ ಕಾವ್ಯ ಅವ್ರಿಗೆ, ಬಿಗ್ ಬಾಸ್ ಮನೆ ಹತ್ರ ಬಂದ್ರೆ ಎಕ್ಸಿರೋದಲ್ಲ, ಮನೆ ಹತ್ರನೇ ಬಂದ್ರೆ ಎಕ್ಸ್ತೀನಿ ಅಂತ ಹೇಳ್ಬಿಟ್ಟು ಮತ್ತೆ ಮನೆ ಹತ್ರ ಹೋಗಿದ್ರು. ಯಾಕಂತಂದ್ರೆ ಕಾವ್ಯ ಅವ್ರು ನನ್ನ ಇಂಟರ್ವ್ಯೂ ಅಲ್ಲಿ ಕೂಡ ಹೇಳಿದ್ರು, ನನಗಿಂತ ನಮ್ಮ ಮನೆಯವರು ಗಿಲ್ಲಿ ನಟ ಅವರಿಗೆ ಫ್ಯಾನ್ಸ್ ಆಗಿದ್ರು, ತುಂಬಾ ಚೆನ್ನಾಗಿ ಮಾತಾಡಿಸ್ಬೇಕು ಅಂತ ವೆಯ್ಟ್ ಮಾಡ್ತಿದ್ರು ಅಂತ ಹೇಳ್ಬಿಟ್ಟು. ಹಾಗಾಗಿ ಮನೆ ಹತ್ರ ಏನಾದ್ರು ಹೋಗಿದ್ರಾ? ಇಲ್ಲ ಹೋಯ್ತೀನಿ. ಅವರು ನನಗೂ ಆಸೆ ಅವ್ರ ಮನೆಗೆ ಹೋಗ್ಬೇಕು, ಊಟ ಗೀಟ ಮಾಡ್ಕೊಬರ್ಬೇಕು ಅಂತ. ಹೋಯ್ತೀನಿ ಸರ್, ಇಷ್ಟೆಲ್ಲ ಹೋಯ್ತೀನಿ. ಅದೇ ಈ ಕೆಲಸ ಇಲ್ಲಿ ಸ್ವಲ್ಪ ಇದಾಗಿದೆ. ಅದೇ ನಮ್ಮನೆಗೂ ಕಷ್ಟ ಆಯ್ತದೆ ಈಗ ಹೋಗೋದು. ಅದೇ ಇದೆಲ್ಲ ಒಂಚೂರು ಫ್ರೀ ಮಾಡ್ಕೊಂಡು. ಶಿವರಾತ್ರಿ ಹಬ್ಬಕ್ಕೆ ಕರೆದಿದ್ರ? ಅವ್ರು ಕರಿತೀನಿ ಹಬ್ಬಕ್ಕೆ ಅಂತ ಹೇಳಿದ್ರು, ನೀವು ಕೂಡ ಹಬ್ಬಕ್ಕೆ ಕರಿತೀನಿ ಅಂದ್ರು ಅಂತ ಹೇಳಿದ್ರಿ. ಸೊ ನಿಮ್ಮ ಹಬ್ಬ ಯಾವಾಗೋ ಗೊತ್ತಿಲ್ಲ, ಕಾವ್ಯ ಶೈವ ಅವರ ಹಬ್ಬ ಅಂತೂ ಶಿವರಾತ್ರಿ ಹಬ್ಬ ಕರೆದಿದ್ರ, ಹೋಗಿದ್ರ? ಇಲ್ಲ, ನಮ್ಮ ಹಬ್ಬ ಮುಗೀತು. ನಮ್ಮ ಹಬ್ಬ 7ನೇ ತಾರೀಕು, 7ನೇ ತಾರೀಕಲ್ಲಿ ಹೋದ್ವಾರ ಏನೇ ಇತ್ತು. ನಾನೇ ಹೋಗಿರಲಿಲ್ಲ ನಮ್ಮ ಹಬ್ಬಕ್ಕೆ, ನಾನೇ ಲೇಟಾಗಿ ಹೋಗ್ಬಿಟ್ಟೆ. ಆಮೇಲೆ ಇವರು, ನಾನೇನು ಮಾಡಿದೆ, ನನಗೂ ಗೊತ್ತಿಲ್ಲ ಹಬ್ಬ ಅವತ್ತೇ ಅಂತ. ಇಲ್ಲಿ ಅವಾಗ ತಾನೇ ಬಂದಿದ್ದಲ್ಲ ಓಡಾಟ ಅದು ಇದು ಅಂತ. ನನಗೂ ಅದ್ರ ಹಿಂದಿನ ದಿನವೇ ಗೊತ್ತಾಗ್ತದೆ, ನಾಳೆ ಹಬ್ಬ. ಮುಂಚೆ ಹೇಳಿದ್ರು ಹಬ್ಬ 7ನೇ ತಾರೀಕು ಅಂತ, ಮರ್ತೋಗ್ಬಿಟ್ಟಿತ್ತು. ಅದ್ರ ಹಿಂದಿನ ದಿನವೇ ಗೊತ್ತಾಗಿದ್ದು ನಾಳೆ ಹಬ್ಬ ಅಂತ. ಆಮೇಲೆ ಫೋನ್ ಮಾಡಿದೆ, ಅವರು ಬೇರೆ ಈವೆಂಟು ಅಲ್ಲಿದ್ದರು. ಸುಮ್ಮನೆ ಈಗ ಅದನ್ನು ಬಿಟ್ಟು ಬರೋಕ್ಕಾಗೋಲ್ವಲ್ಲ ಅಂತ. ಈ ಶಿವರಾತ್ರಿ ಮಾಮೂಲಿ ಕರೀತಾ ಇರ್ತಾರೆ ಫ್ರೀ. ಇದು ದೊಡ್ಡ ಮನೆ ಹಬ್ಬ ಮಾಡಿದ್ವಲ್ಲ, ಅವಾಗಲೂ ಅಲ್ಲೇ ಅಕ್ಷಯ್ ಸ್ಟುಡಿಯೋ ಅಲ್ಲೇ ಪಕ್ಕದಲ್ಲೇ. ಅವಾಗಲೂ ಮನೆ ಅಮ್ಮ ಹೇಳ್ತಿದ್ರು ಊಟ ಗೀಟ ಮಾಡ್ಕೋಗು ಬಾ ಅಂತ. ನಾ ಬೇಗ ಮುಗ್ದೋಗ್ಬಿಡ್ತು ಶೂಟಿಂಗು, ಲೇಟ್ ಆಗ್ಬಿಡ್ತು ನಂದು. ಹಂಗೆ ಅದಕ್ಕೆ ಹೋಗೋಕ್ಕಾಗಿಲ್ಲ. ಸ್ವಾಮಿ, ನಿಮ್ಮ ಪರಿಸ್ಥಿತಿ ವೈರಿಗೂ ಬರಬಾರ್ದಪ್ಪ.